ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಸರು ಮಂಡ್ಯದಲ್ಲಿ ಗ್ರಹಣದ ವೇಳೆ ಬಹುತೇಕ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕದಂತೆ ದೇವರಿಗೆ ರಾತ್ರಿ ಇಡೀ ಜಲಾಭಿಷೇಕವನ್ನ ನೆರವೇರಿಸಲಾಗುತ್ತೆ. ಪ್ರಸಿದ್ಧ ದೇಗುಲಗಳಾದ ರಂಗನಾಥ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ, ಲಕ್ಷ್ಮೀ ಜನಾರ್ದನ, ಮಹಾಲಕ್ಷ್ಮಿ, ಶನಿ ದೇಗುಲಗಳ ಬಾಗಿಲುಗಳನ್ನು ಬಂದ್ ಮಾಡಲಾಗುತ್ತೆ ಅವತ್ತು. ಇನ್ನು ಶ್ರೀರಂಗಪಟ್ಟಣದ ಕಾಳಿ ದೇಗುಲದಲ್ಲಿ ಮಾತ್ರ ಗ್ರಹಣಕ್ಕೆ ಸೆಡ್ಡು ಹೊಡೆಯಲಾಗುತ್ತೆ. ಎಂದಿನಂತೆ ದೇವರ ದರ್ಶನ ಹಾಗೂ ಪೂಜೆಗೆ ಅವಕಾಶ ಇರುತ್ತೆ ಕಾಳಿ ದೇವಸ್ಥಾನದಲ್ಲಿ. ಸೊ ನಾವೀಗ ಈ ಮಂಗಳೂರು ಭಾಗದ ದೇವಸ್ಥಾನಗಳ ಕಥೆಯನ್ನ ನೋಡಿದ್ವಿ. ಅಂದರೆ ಈಗ ಧರ್ಮಸ್ಥಳ ಮಂಜುನಾಥ, ಅದಾದ ನಂತರ ಕಟೀಲು ದುರ್ಗಾ ಪರಮೇಶ್ವರಿ, ಕದ್ರಿ ಮಂಜುನಾಥ ದೇವಸ್ಥಾನಗಳೆಲ್ಲ ಬಾಗಿಲುಗಳು ಬಂದಾಗಿರ್ತವೆ. ಇಂತಿಷ್ಟು ಸಮಯದಲ್ಲಿ ಮಾತ್ರ ಅವಕಾಶ ಇರುತ್ತೆ, ಅದೆಲ್ಲ ಗಮನಿಸಿದ್ವಿ. ಅದಾದ ನಂತರ ಈಗ ಮಂಡ್ಯದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಮಂಡ್ಯದಲ್ಲೂ ಕೂಡ ಅಷ್ಟೇ ಗ್ರಹಣದ ವೇಳೆ ಬಹುತೇಕ ದೇಗುಲಗಳನ್ನು ಬಂದ್ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕಬಾರ್ದು ಅನ್ನೋ ಕಾರಣಕ್ಕೆ ದೇವರಿಗೆ ರಾತ್ರಿ ಇಡೀ ಜಲಾಭಿಷೇಕವನ್ನು ಅಂದರೆ ನೆರವೇರಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ದೇವರಿಗೂ ಕೂಡ ದೋಷ ಆಗುತ್ತೆ ನೋಡಿ, ದೇವರಿಗೆ ದೋಷ ತಾಕಬಾರ್ದು ಅನ್ನೋ ಕಾರಣಕ್ಕೇನೆ ರಾತ್ರಿ ಇಡೀ ಜಲಾಭಿಷೇಕವನ್ನು ಮಾಡಲಾಗುತ್ತೆ ದೇವರಿಗೆ. ಮುಂಜಾನೆ ಗ್ರಹಣ ಮುಗಿದ ಬಳಿಕ, ಶುದ್ಧೀಕರಣದ ಬಳಿಕ ದೇವರಿಗೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಪ್ರಸಿದ್ಧ ದೇಗುಲಗಳಾಗಿರುವಂಥ ರಂಗನಾಥ ದೇಗುಲ, ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇಗುಲ, ಲಕ್ಷ್ಮೀ ಜನಾರ್ದನ ದೇಗುಲ, ಮಹಾಲಕ್ಷ್ಮಿ ದೇಗುಲ, ಜೊತೆಗೆ ಶನಿ ಮಹಾತ್ಮ ದೇಗುಲಗಳ ಬಾಗಿಲು ಬಂದಾಗಿರುತ್ತವೆ. ಒಂದು ದಿನ ಫುಲ್ ಬಂದಾಗಿರುತ್ತವಂತೆ. ಶ್ರೀರಂಗಪಟ್ಟಣದ ಕಾಳಿ ದೇಗುಲದಲ್ಲಿ ಮಾತ್ರ ಗ್ರಹಣಕ್ಕೆ ಸೆಡ್ಡು ಹೊಡೆಯಲಾಗಿದೆ. ಅಂದರೆ ಕಾಳಿ ದೇಗುಲ ಓಪನ್ ಇರುತ್ತೆ. ಎಂದಿನಂತೆ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದು ಹಾಗೂ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲು ಅವಕಾಶ ಇದೆ. ದಿವಸ 3ನೇ ತಾರೀಕು 3ನೇ ತಿಂಗಳು 2026ನೇ ಪಾಲ್ಗುಣ ಮಾಸದ ಈ ಒಂದು ಹುಣ್ಣಿಮೆ ದಿನ ವಿಶೇಷವಾಗಿ ಕೇತಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಸೂಕ್ತವಾಗ್ತಾ ಇದೆ. ಈ ಗ್ರಹಣಗಳು ಹಿಂಗಾಗುತ್ತೆ ಅಂತಂದರೆ ಭೂಲೋಕದಲ್ಲಿ ಇರುವಂಥ ಕೆಲವೊಂದಷ್ಟು ಪ್ರಾಣಿ ಮತ್ತು ಮನುಷ್ಯನ ಒಂದು ಮೇಲೆ ಪ್ರಭಾವ ಬೀರುವಂಥ ಒಂದು ಗ್ರಹಣಗಳ ಕ್ರಿಯೆ ಆಗಿರ್ತದೆ. ಖಗೋಳಶಾಸ್ತ್ರಜ್ಞರ ಪ್ರಕಾರವಾಗಿ ಮೇಲಿನ ಒಂದು ಆಕಾಶ ಛಾಯೆಗಳು ಕೆಲವೊಂದಷ್ಟು ಈ ಗ್ರಹಗಳ ಒಂದು ಸಮ್ಮಿಲನ ಮತ್ತು ಗ್ರಹಗಳ ಒಂದು ಈ ಒತ್ತಡ ಅಂತ ಏನು ಹೇಳ್ತೀವಿ, ಅದರಿಂದ ಈ ಗ್ರಹಣ ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಉಲ್ಲೇಖನೀಯವಾಗಿರುತ್ತೆ. ಈಗ ಪ್ರಸ್ತುತ ನಮ್ಮ ಮುಂದೆ ಇರುವಂಥದ್ದು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಚಂದ್ರಗ್ರಹಣ ಬಂದು ಹಗಲಿನತ್ತು ಬರುವಂಥದ್ದು ಚಂದ್ರಗ್ರಹಣ, ರಾತ್ರಿ ಸಮಯದಲ್ಲಿ ಬರುವಂಥದ್ದು ಸೂರ್ಯಗ್ರಹಣ ಅಂತ ಹೇಳುವಂಥದ್ದು ಗೊತ್ತಿರ್ತದೆ. ಅದೇ ರೀತಿ ಈಗ ನಮ್ಮ ಮುಂದೆ ಚಂದ್ರಗ್ರಹಣ ಮುಂದೆ 3ನೇ ತಾರೀಕು ಬರ್ತಾ ಇದೆ. ಈ ಚಂದ್ರಗ್ರಹಣದಲ್ಲಿ ಭಾಳ ವಿಶೇಷವಾದಂಥ ಒಂದು ಗ್ರಹಣ ಅಂತ ಕರಿತೀವಿ. ಕೆಲವರು ಆ ಗ್ರಹಣ ಸಂದರ್ಭದಲ್ಲಿ ಈ ಹಗಲು ಅಥವಾ ಚಂದ್ರ ಕಾಣಲ್ಲ ಹೇಗೆ ಅನ್ನುವಂಥದ್ದು ಕೆಲವೊಂದಷ್ಟು ಪ್ರಶ್ನೆಗಳಿವೆ. ಖಂಡಿತವಾಗ್ಲೂ ಸಹ ಅದು ಒಪ್ಕೊಳ್ಳೋಣ. ಏಕೆಂದರೆ ರಾತ್ರಿ ಸಾಯಂಕಾಲದ ಹೊತ್ತು ಯಾವುದೇ ರೀತಿ ಚಂದ್ರನ ದರ್ಶನ ಆಗಲ್ಲ. ಆದರೆ ನಮ್ಮ ಒಂದು ಮೈಸೂರಿನ ಪ್ರಾಂತ್ಯಕ್ಕೆ ಕೊನೆಯ ಒಂದು ಮೋಕ್ಷಕಾಲ ಅಂತ ಏನು ಹೇಳ್ತೀವಿ, ಗ್ರಹಣದಲ್ಲಿ ವಿಶೇಷವಾಗಿ ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲ ಅನ್ನುವಂಥದ್ದು ಭಾಳ ವಿಶೇಷವಾಗಿರುತ್ತೆ. ಗ್ರಹಣ ಕಾಲವನ್ನು ಎಲ್ಲರೂ ಸಹ ವಿಶೇಷವಾಗಿ ಆಚರಣೆ ಮಾಡಬೇಕು. ದೋಷ ಇರುವಂಥ ರಾಶಿಗಳು ಅಂತಂದೇನಿಲ್ಲ. ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿರುವಂಥ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ, ಕೆಲವೊಂದು ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮವನ್ನು ಕಳೆಯುವುದಕ್ಕೋಸ್ಕರ ಗ್ರಹಣ ಆಚರಣೆಯನ್ನು ಮಾಡಿ ಅಂತ ಹೇಳುತ್ತೆ. ಇಲ್ಲೂ ಸಹ ಇವರು ಪರ್ಟಿಕ್ಯುಲರಾಗಿ ಇಂಥದೇ ವ್ಯಕ್ತಿ ಮಾಡಬೇಕು, ಇಂಥದೇ ರಾಶಿಯವರು ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಹುಣ್ಣಿಮೆ ದಿವಸ 3ನೇ ತಾರೀಕು 3ನೇ ತಿಂಗಳು 2026ನೇ ಪಾಲ್ಗುಣ ಮಾಸದ ಈ ಒಂದು ಹುಣ್ಣಿಮೆ ದಿನ ವಿಶೇಷವಾಗಿ ಕೇತಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಸೂಕ್ತವಾಗ್ತಾ ಇದೆ. ಈ ಗ್ರಹಣಗಳು ಹಿಂಗಾಗುತ್ತೆ ಅಂತಂದರೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.